ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಕ್ಕಳಿಗೋಸ್ಕರ ಸ್ನ್ಯಾಕ್ಸ್ ರೆಸಿಪಿ ತುಂಬ ಸುಲಭವಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಅದರಲ್ಲೂ ಮಕ್ಕ ಚೂಡ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಮಕ್ಕಳು ತುಂಬ ಇಷ್ಟಪಡುತ್ತಾರೆ. ಇದು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಮನೆಯಲ್ಲಿರುವ ಕೆಲವೇ ಸಾಮಗ್ರಿಗಳಿಂದ ಈ ರೆಸಿಪಿ ಮಾಡ್ಕೊಳ್ಬೋದು. ನೋಡಿ, ನಾನು ಮಕ್ಕ ತೊಗೊಂಡಿನಿ. ಇದನ್ನು ಇವಾಗ ನಾವು ಡೀಪ್ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಮೊದಲು ಒಂದೆರಡು ಹಾಕಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮೇಲೆ ಬಂದ ತಕ್ಷಣ ನಾವು ಕರೆದುಕೊಳ್ಬೇಕು. ಒಂದ್ಸಲ ಒಂದು ಕಪ್ ಹಾಕಿದರೆ ಸಾಕು. ನೋಡಿ, ಇಷ್ಟೊಂದು ಹಾಕ್ಕೊಂಡ್ರೆ ತುಂಬ ಬೇಗ ಕರ್ಕೊಳ್ಬೋದು. ಇವಾಗ ಇದನ್ನು ತೆಗೆದುಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲನೂ ಚೆನ್ನಾಗಿ ಕರೆದುಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಮಕ್ಕ ಚೂಡ ಒಂದು ಸಲ ಮಾಡಿದರೆ ಸುಮಾರು ದಿವಸ ಹಾಳಾಗುವುದಿಲ್ಲ. ಮಕ್ಕಳಿಗೆ ನಾವು ಸ್ನ್ಯಾಕ್ಸ್ ರೀತಿ ಕೊಡ್ಬೋದು. ಹೊರಗಡೆಯಿಂದ ಕುರ್ಕುರೆ ಬದಲು ಈ ರೀತಿ ನಾವು ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿಕೊಡ್ಬೋದು. ಹಾಗೂ ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಆ ರೀತಿ ನಿಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದರೆ ಈ ರೀತಿ ಕಡಾಯಿ ಒಳಗೆ ಜಾರಿನಿಟ್ಟು ಕರೆದುಕೊಳ್ಬೋದು. ಈ ರೀತಿ ಕರಿಯುವುದರಿಂದ ತುಂಬ ಬೇಗ ಕರೆದುಕೊಳ್ಬೋದು. ಇವಾಗ ಇದೇ ಎಣ್ಣೆಗೆ 1 ಕಪ್ ಶೇಂಗಾ ಬೀಜ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಕರೆದುಕೊಳ್ಳಿ. ಸಣ್ಣ ಉರಿಯಲ್ಲಿ ಕರಿಯುವುದರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಜಾರಿಯಲ್ಲಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಕರಿಯುವುದರಿಂದ ತುಂಬ ಬೇಗ ಕರ್ಕೊಳ್ಬೋದು. ಆಗ ತೆಗೆಯುವಾಗ ಕಷ್ಟ ಆಗುವುದಿಲ್ಲ. ಇವಾಗ ಇದರಲ್ಲಿ ನಾವು ಹುರಿಗಡಲೆ ಅಥವಾ ಪುಟಾಣಿ ಹಾಕ್ಕೊಳ್ಬೇಕು. ನಾನು ಇಲ್ಲಿ ಅರ್ಧ ಕಪ್ ಪುಟಾಣಿ ಹಾಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಇದು ಒಂದೇ ಸೆಕೆಂಡಲ್ಲಿ ತೆಗೆದುಕೊಳ್ಬೋದು. ನೋಡಿ, ತುಂಬ ಜಾಸ್ತಿ ಏನು ಕರಿಯೋದು ಬೇಕಾಗೋದಿಲ್ಲ. ಸಾಕು, ಇಷ್ಟೊಂದು ಕರೆದುಕೊಂಡ್ರೆ ಬೇಗ ತೆಕ್ಕೊಳ್ಬೋದು. ಇವಾಗ ಒಂದು ಮುಷ್ಟಿ ಕರಿಬೇವಿನ ಎಲೆ ಹಾಕ್ಕೊಂಡು ಕರೆದುಕೊಳ್ಳಿ. ನೋಡಿ, ಇದರ ಸೌಂಡ್ ಎಲ್ಲ ಕಡಿಮೆ ಆದ ತಕ್ಷಣ ತೆಗೆದುಕೊಳ್ಳಿ. ಅಷ್ಟರೊಳಗೆ ಇದು ಕ್ರಿಸ್ಪಿಯಾಗಿ ರೆಡಿಯಾಗುತ್ತದೆ. ಈಗ ಒಂದು ಕಪ್ಪಿಗೆ 1 ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್, ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕ್ಕೊಳ್ಳಿ. ಚಾಟ್ ಮಸಾಲ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಚೂಡ ರೆಡಿಯಾಗುತ್ತದೆ. ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಮೊದಲೇ ಕರೆದಿರುವ ಮಕ್ಕವನ್ನು ತೆಗೆದುಕೊಳ್ಳಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇವಾಗ ಇದಕ್ಕೆ ನಾವು ಕರೆದಿರುವ ಪುಟಾಣಿ, ಶೇಂಗಾ ಬೀಜ ಹಾಗೂ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ಳಿ. ನಾವು ಕರೆದಿರುವ ಮಕ್ಕಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಮೊದಲೇ ಮಿಕ್ಸ್ ಮಾಡಿರುವ ಮಸಾಲೆಯನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟು. ನೋಡಿ, ನಾ ಹೇಳಿರುವ ರೀತಿಯಲ್ಲಿ 250 ಗ್ರಾಮಿಗೆ ಮಕ್ಕಗೆ ಸರಿ ಹೋಗುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡುವುದರಿಂದ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡಿಕೊಂಡು ನಂತರ ಅದೇ ಪಾತ್ರೆಯನ್ನು ಶೇಕ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತದೆ. ಒಂದು ಸಲ ಟ್ರೈ ಮಾಡಿ. ನಾವು ಹೊರಗಡೆ ಹೋಗುವಾಗನೂ ಸ್ನ್ಯಾಕ್ಸ್ ರೀತಿ ತೆಗೆದುಕೊಂಡು ಹೋಗ್ಬೋದು. ನೋಡಿ, ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ಸಲ ಈ ಮಕ್ಕ ಚೂಡ ಟ್ರೈ ಮಾಡಿ. ಮನೆಯಲ್ಲಿ ಮಕ್ಕಳು ತುಂಬ ಇಷ್ಟಪಡುತ್ತಾರೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.